ನಾಲ್ಕು ದಿಕ್ಕಿನಲ್ಲಿ ಯುದ್ಧ ನಡೆಯುತ್ತಿರುವ ಸಮಯ ನಿಮಗೆ ಚಿನ್ನದ ಭಂಡಾರ ಸಿಕ್ಕರೆ ನೀವೇನ್ ಮಾಡ್ತೀರಿ? ಈ ಪ್ರಶ್ನೆಯ ಜೊತೆ 2023ರಲ್ಲಿ ಒಂದು ಸಿನಿಮಾ ಬಂದಿತ್ತು. ಜಲ್ಮಾರಿ ಹೆಲೆಂಡರ್ ಇದರ ನಿರ್ದೇಶಕರು ಮತ್ತು ಜೊರಾಮಾ ಟೊಮಿಲ್ ಎಂಬುವವರು ನಟಿಸಿದ್ದಾರೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ, ಚಾನೆಲ್ಗೆ ಸ್ವಾಗತ. ಕತೆ 1944ರ ವಿಶ್ವ ಯುದ್ಧದ ಕೊನೆಯಲ್ಲಿ ನಾಜಿ ಸೈನಿಕರು ಪ್ರತಿಯೊಂದು ಊರನ್ನು ನಾಶ ಮಾಡುತ್ತಿರ್ತಾರೆ ಅಂತ ಹೇಳ್ತಾರೆ. ಇತ್ತ ಲ್ಯಾಬ್ ಲಂಡನ್ ನದಿಯ ಪಕ್ಕ ಒಬ್ಬ ಮುದುಕ ಬಂಗಾರಕ್ಕಾಗಿ ನದಿಯಲ್ಲಿ ಹುಡುಕಾಡುತ್ತಿದ್ದು ಅವನಿಗೆ ಸಣ್ಣ ಬಂಗಾರದ ತುಂಡು ಸಿಗುತ್ತೆ. ಇದರ ಮೂಲಕ ಕತೆ ಪ್ರಾರಂಭವಾಗುತ್ತೆ. ಅವನು ಅದೇ ಜಾಗದಲ್ಲಿ ಬಿಡಾರ ಹಾಕುತ್ತಾನೆ. ಅವನ ತಲೆಯ ಮೇಲಿಂದ ಯುದ್ಧ ವಿಮಾನಗಳು ಸಾಗುತ್ತಿರುತ್ತವೆ. ಅವನು ತನ್ನ ಬಂಗಾರದ ಶೋಧ ಮುಂದುವರಿಸುತ್ತಿದ್ದು ಅವನಿಗೆ ತನ್ನವರು ಅಂತ ಯಾರೂ ಇಲ್ಲ. ಹೀಗೆ ಹುಡುಕುತ್ತಿರುವಾಗ ಅವನಿಗೆ ಪೂರ್ತಿ ಬಂಗಾರದ ಕಲ್ಲು ಸಿಗುತ್ತೆ. ಅವನು ಸಂತೋಷದಲ್ಲಿ ಅದನ್ನು ತೆಗೆದು ಮರುದಿನ ಸ್ನಾನ ಮಾಡುತ್ತಿರುವ ವೇಳೆ ಅವನ ಮೈ ಮೇಲೆ ದೊಡ್ಡ ದೊಡ್ಡ ಗಾಯಗಳನ್ನು ನಾವು ನೋಡುತ್ತೇವೆ. ಅವನು ಆ ಚಿನ್ನದ ಜೊತೆ ಒಂದು ನಾಯಿ ಮತ್ತು ಕುದುರೆಯ ಜೊತೆ ಜನವಸತಿ ಕಡೆಗೆ ಹೊರಡುತ್ತಾನೆ. ಹೀಗೆ ಬರುತ್ತಿರುವಾಗ ನಾಜಿ ಸೈನ್ಯ ಆ ಕಡೆಯಿಂದ ಹೋಗುತ್ತಿರುವಾಗ ಅವನನ್ನು ನೋಡಿ ಸೈನಿಕರು ಅಪಹಾಸ್ಯ ಮಾಡ್ತಾರೆ. ಅದೇ ಸೈನಿಕರ ಟ್ರಕ್ ನಲ್ಲಿ ಕೆಲವು ಜನರನ್ನು ಒತ್ತೆ ಆಳಾಗಿಟ್ಟುಕೊಂಡಿದ್ದು ಅದರಲ್ಲಿ ಅವರ ಒಬ್ಬ ಸೈನಿಕ ಆ ಜನರ ಮೇಲೆ ದೌರ್ಜನ್ಯವೆಸಗಿ ಬರುತ್ತಾನೆ. ಇಲ್ಲಿ ನಾಯಕನ ಹೆಸರು ಹೇಳದೇ ಇದ್ದ ಕಾರಣ ನಾವು ಅವನನ್ನು ಸೀಸು ಅಂತಾನೆ ಕರೆಯೋಣ. ಸೀಸು ಅದನ್ನು ಗಮನಿಸಿ ಸುಮ್ಮನೆ ಅಲ್ಲಿಂದ ಹೋಗುತ್ತಿರುವಾಗ ಆ ಸೈನಿಕ ಕೊಲ್ಲೋಕೆ ಪ್ರಯತ್ನಿಸಿದಾಗ ಕರ್ನಲ್ ಅವನನ್ನು ತಡೆದು ಹೇಗಿದ್ರು ಅವನು ಸಾವಿನ ದವಡೆಗೆ ಹೋಗುತ್ತಿದ್ದಾನೆ, ಬಿಟ್ಟು ಬಿಡು ಅಂತ ಹೇಳ್ತಾನೆ. ಸೀಸು ಸ್ವಲ್ಪ ದೂರ ಕ್ರಮಿಸಿದಾಗ ಅವನಿಗೆ ನೇತಾಕಿದ್ದ ಹೆಣಗಳು ಕಾಣಿಸುತ್ತೆ. ಇನ್ನೂ ಸ್ವಲ್ಪ ದೂರ ಕೆಲವು ಸೈನಿಕರು ರಸ್ತೆ ಅಡ್ಡಗಟ್ಟಿ ನಿಂತಿದ್ದು, ಹೇ ಮುದುಕ, ಎಲ್ಲಿಗೆ ಹೊರಟಿರುವೆ ಅಂದು ಅವನ ತಪಾಸಣೆ ಮಾಡಿ ಅವನ ಬಳಿ ಇದ್ದ ಚಿನ್ನದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ಮಜಾಕೋಸ್ಕರ ಅವನ ಜೊತೆ ಬರುತ್ತಿದ್ದ ನಾಯಿಗೆ ಫೈರ್ ಮಾಡ್ತಾರೆ. ಆದರೆ ಅದು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತೆ. ಸೀಸುವನ್ನು ಕೊಲ್ಲಲು ಮುಂದಾದಾಗ ಅವನು ಸಿಟ್ಟಿನಲ್ಲಿ ಡ್ರ್ಯಾಗರ್ ಆ ಸೈನಿಕನ ತಲೆಗೆ ಹಾಕಿ ಅಲ್ಲಿದ್ದವರನ್ನು ಕೊಂದಾಕ್ತಾನೆ. ಅವರ ಗನ್ ಫೈರ್ ಸೌಂಡ್ ಕೇಳಿ ಕರ್ನಲ್ ಮತ್ತೆ ಅದೇ ಸ್ಥಳಕ್ಕೆ ಬರುತ್ತಾನೆ. ಅಲ್ಲಿ ತನ್ನ ಜನರು ಸತ್ತು ಬಿದ್ದದ್ದು ನೋಡುತ್ತಾನೆ. ಒಬ್ಬ ಸೈನಿಕನ ಬಳಿ ಬಂದು ಒಂದು ಸಣ್ಣ ಚಿನ್ನದ ಕಲ್ಲು ನೋಡುತ್ತಾನೆ ಮತ್ತು ಸೀಸುಗಾಗಿ ಅವನ ಹಿಂದೆ ಫಾಲೋ ಮಾಡ್ತಾ ಬಾಂಬ್ಗಳನ್ನು ಹಾರಿಸುತ್ತಾ ಬರ್ತಾನೆ. ಹಾಗೂ ಮುಂದೆ ಲ್ಯಾಂಡ್ ಮೈನ್ ಗಳನ್ನು ಗಮನಿಸಿ ಸೀಸು ಬೀಳುವುದನ್ನು ಕಾಯುತ್ತಿರುತ್ತಾನೆ. ಸೀಸು ಕುದುರೆ ಒಂದು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು ಸ್ಫೋಟಗೊಂಡು ಸಾಯುತ್ತೆ. ಸೀಸು ಕೂಡ ಅದರ ಮೇಲಿಂದ ಬಿದ್ದು ಸತ್ತಿರಬಹುದು ಅಂತ ಸೀಸು ಎದ್ದು ತನ್ನ ಚಿನ್ನವನ್ನು ಜಮಾಯಿಸುವ ವೇಳೆ ಅಲ್ಲಿಗೆ ಕರ್ನಲ್ ತನ್ನ ನಾಜಿ ಸೈನ್ಯದ ಜೊತೆ ಬಂದು ಆ ಚಿನ್ನದ ಕಲ್ಲುಗಳನ್ನ ನೋಡುತ್ತಾನೆ. ಆಗ ಸೀಸು ಎಲ್ಲಾ ಚಿನ್ನವನ್ನು ತನ್ನ ಬ್ಯಾಗ್ ನಲ್ಲಿ ತುಂಬಿ ಒಂದು ಸಣ್ಣ ಸಾಧಾರಣ ಕಲ್ಲು ಲ್ಯಾಂಡ್ ಮೈನ್ ಮೇಲೆ ಹಾಕಿ ಅದನ್ನು ಸ್ಫೋಟಿಸುತ್ತಾನೆ. ಆಗ ಕರ್ನಲ್ ಫೈರ್ ಆರ್ಡರ್ ಕೊಟ್ಟಾಗ ಸೀಸು ಒಂದು ಶೀಲ್ಡ್ ಬಳಸಿ ಅವರ ಬುಲೆಟ್ ಗಳಿಂದ ತಪ್ಪಿಸಿಕೊಳ್ಳುತ್ತಾನೆ. ಎಲ್ಲಾ ಕಡೆ ಹೊಗೆ ಆವರಿಸಿಕೊಂಡಿರುವುದರಿಂದ ಕರ್ನಲ್ ಒಬ್ಬ ಸೈನಿಕನಿಗೆ ಸೀಸು ಬಳಿ ಕಳಿಸುತ್ತಾನೆ. ಅವನು ಬರುತ್ತಿರುವಾಗ ಸೀಸು ಲ್ಯಾಂಡ್ ಮೈನ್ ಅನ್ನು ಅವನ ತಲೆ ಮೇಲೆ ಒಗೆದು ಅವನನ್ನು ಕೊಂದಾಕ್ತಾನೆ. ಕರ್ನಲ್ ಇನ್ನಿಬ್ಬರನ್ನ ಕಳಿಸುತ್ತಾನೆ. ಅವರಿಬ್ಬರು ಮೈನ್ ಗಳಿಗೆ ಬಲಿಯಾಗುತ್ತಾರೆ. ಇದೇ ವೇಳೆ ಸೀಸು ಬಳಿಯಿಂದ ಬಿದ್ದ ಬ್ಯಾಚ್ ಕರ್ನಲ್ ನೋಡ್ತಾನೆ. ಆಗ ಅವರ ಒತ್ತೆಯಾಳಿಬ್ಬರನ್ನ ಆ ಹುಡುಗಿಯರನ್ನ ತಮ್ಮ ಮುಂದೆ ಕಳಿಸುತ್ತಾ ಅವರ ದಾರಿಯಲ್ಲಿ ಸೈನಿಕರು ಬರುತ್ತಿರುತ್ತಾರೆ. ಒಳಗಡೆ ಸೇನಾ ಜನರಲ್ ಅವರನ್ನ ವಾಪಸ್ ನಾರ್ವೆಗೆ ಕರೆದಿದ್ದು ಸುದ್ದಿ ಬರುತ್ತೆ ಮತ್ತು ಆ ಮುದುಕನ ಬಗ್ಗೆ ಅವರಿಗೆ ಹೇಳಿದಾಗ ಆ ಮುದುಕ ಒಬ್ಬ ಬ್ರಿಟಿಷ್ ಕಮಾಂಡರ್ ಆಗಿದ್ದ. ಜನರಲ್ ಅವನ ತಂಟೆಗೆ ಹೋಗಬಾರದಂತೆ ತಾಕೀತು ಮಾಡಿದಾನೆ ಅಂತ ಆ ಸೈನಿಕ ಕರ್ನಲ್ಗೆ ಹೇಳ್ತಾನೆ ಮತ್ತು ಅವನ ಕುಟುಂಬದವರನ್ನ ರಷ್ಯಾದ ಸೈನಿಕರು ಕೊಂದಾಕಿದ್ದರು. ಅದರ ಸೇಡಿಗೆ ಅವನೊಬ್ಬ ರಾಕ್ಷಸನಾಗಿ ಬಿಟ್ಟ. ಫಿನ್ಲ್ಯಾಂಡ್ ಸೈನ್ಯ ಅವನಿಗೆ ತಡೆಯಲು ಬಹಳಷ್ಟು ಪ್ರಯತ್ನ ಪಟ್ಟು ವಿಫಲವಾದರು. ಕೊನೆಗೆ ಅವನಿಗೆ ಬಿಟ್ಟು ಬಿಟ್ಟರು. ಅವನೊಬ್ಬನೇ ರಷ್ಯಾದ 300 ಸೈನಿಕರನ್ನು ಕೊಂದಾಕದ. ರಷ್ಯಾದ ಸೈನಿಕ ಅವನಿಗೆ ಒಂದು ಹೆಸರಿಟ್ಟಿದ್ದಾರೆ, ಕೋಶಾಯ ಅಂತ. ಇದರ ಅರ್ಥ ಎಂದು ಸಾಯದವನು ಅಂತ. ಅವನ ಬಗ್ಗೆ ಕರ್ನಲ್ಗೆ ಮತ್ತು ನಮಗೆ ಹೇಳ್ತಾನೆ. ಹೀಗೆ ಬರುತ್ತಿರುವಾಗ ಮುಂದಿನ ದಾರಿ ಕ್ಲಿಯರ್ ಅಂತ ಗೊತ್ತಾದಾಗ ಆ ಸೈನಿಕ ನಾವು ವಾಪಸ್ ಹೋಗಬೇಕಾ ಬೇಡವಾ ಅಂತ ಕರ್ನಲ್ಗೆ ಕೇಳಿದಾಗ ಕರ್ನಲ್ ಇಲ್ಲ, ನಾವು ಯುದ್ಧ ಈಗಾಗಲೇ ಸೋತಿದ್ದೇವೆ. ಒಂದು ವೇಳೆ ನಾವು ಹಿಂತಿರುಗಿದರೂ ಅವರು ನಮ್ಮನ್ನ ಗಲ್ಲಿಗೇರಿಸುತ್ತಾರೆ. ಈ ಚಿನ್ನದ ಕಲ್ಲುಗಳೇ ನಮಗೆ ಕೊನೆಯ ದಾರಿ ಅಂತ ಮುದುಕನನ್ನು ಹುಡುಕಾಡಲು ವಾಪಸ್ ಬರುತ್ತಾರೆ. ಇತ್ತ ಸೀಸು ಅವರಿಂದ ತಪ್ಪಿಸಿಕೊಂಡು ಬಹಳ ದೂರ ಬಂದು ಒಂದು ಸುಟ್ಟು ಹೋಗಿದ್ದ ಟ್ರಕ್ ಮರೆಯಲ್ಲಿ ಕುಂತು ತನಗೆ ಹತ್ತಿದ್ದ ಬುಲೆಟ್ ಗಳನ್ನು ತೆಗಿತಾನೆ. ಅದೇ ಸಮಯ ಅವನ ನಾಯಿ ಅಲ್ಲಿಗೆ ಬರುತ್ತೆ ಮತ್ತು ನಾಜಿ ಸೈನಿಕರು ಸೀಸುಗಾಗಿ ಹುಡುಕುತ್ತಿರುವಾಗ ಸೀಸು ಆ ಗಾಡಿಯ ಮರೆಯಲ್ಲಿ ಬಚ್ಚಿಟ್ಟುಕೊಂಡು ಅವರ ಒತ್ತೆಯಾಳು ಟ್ರಕ್ ನ
ಕೆಳಗೆ ನೇತಾಡಿ ಅದರ ಪೆಟ್ರೋಲ್ ಟಂಕಿ ಒಡೆದು ಬಿಡುತ್ತಾನೆ. ಅದರಿಂದ ಅವರ ನಾಯಿ ಮೂಸುವುದನ್ನು ಸ್ಟಾಪ್ ಮಾಡುತ್ತೆ. ಆಗ ಸಿಸು ಅಲ್ಲಿಂದ ತಪ್ಪಿಸಿಕೊಳ್ಳುವುದು ನೋಡಿ ಅವನ ಕಾಲಿಗೆ ಸೈನಿಕ ಫೈರ್ ಮಾಡ್ತಾನೆ. ಹಾಗೂ ಕರ್ನಲ್ ನಾಯಿಗಳನ್ನ ಅವನ ಮೇಲೆ ಬಿಟ್ಟಾಗ ಸಿಸು ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡು ನದಿಯಲ್ಲಿ ಹಾರ್ತಾನೆ. ಕರ್ನಲ್ ಮತ್ತು ಸೈನ್ಯ ಅವನು ಹೊರಬರುವುದು ಕಾಯುತ್ತಿದ್ದು ಸಿಸು ಒಂದು ಸಾರಿ ಹೊರಗೆ ಬಂದು ಮತ್ತೆ ಒಳಗೆ ಸೇರುತ್ತಾನೆ. ಆಗ ಕರ್ನಲ್ ಸೈನಿಕರಿಗೆ ಒಳಗೆ ಕಳಿಸಿದಾಗ ಸಿಸು ಅವರನ್ನು ನೀರಿನಲ್ಲೇ ಕೊಂದಾಕ್ತಾನೆ. ಕರ್ನಲ್ ಮತ್ತೆ ಇಬ್ಬರನ್ನ ಕಳಿಸ್ತಾನೆ. ಅವರೂ ಸಾಯ್ತಾರೆ. ಅವನ ಭಯದಲ್ಲಿ ಮೂರನೇ ಸೈನಿಕ ದಡಕ್ಕೆ ಬರುತ್ತಿರುವಾಗ ಕರ್ನಲ್ ಅವನನ್ನು ಕೊಂದಾಕಿಸುತ್ತಾನೆ. ಸಿಸು ಆ ಬೋಟ್ ಮೂಲಕ ದಡಕ್ಕೆ ಸೇರಿ ಆ ಸೈನಿಕರ ಬಾಡಿಗಳನ್ನ ಶೀಲ್ಡ್ ಆಗಿ ಬಳಸಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಮತ್ತೆ ಅವನ ನಾಯಿ ಅಲ್ಲಿಗೆ ಬಂದಾಗ ಕರ್ನಲ್ ಅದನ್ನು ಮುದ್ದಾಡಿಸುತ್ತಾನೆ. ಸಿಸು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾ ಒಂದು ಹಳ್ಳಿಗೆ ರಾತ್ರಿ ಬಂದಾಗ ಆ ಸೈನಿಕರು ಆ ಹಳ್ಳಿಯನ್ನ ಪೂರ್ತಿ ನಾಶ ಮಾಡಿರುತ್ತಾರೆ. ಸಿಸು ಅಲ್ಲೇ ಒಂದು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅವನಿಗೆ ತನ್ನ ಕುಟುಂಬದ ಆಕ್ರಂದನ ನೆನಪಾಗುತ್ತೆ ಮತ್ತು ಅವನು ನಾಯಿಯ ಶಬ್ದ ಕೇಳಿ ಹೊರಗೆ ಬಂದಾಗ ಕರ್ನಲ್ ಆ ನಾಯಿಯ ಜೊತೆ ಒಂದು ಡೈನಾಮೈಟ್ ಕಟ್ಟಿ ಕಳಿಸಿರುತ್ತಾನೆ. ಸಿಸು ಅದನ್ನು ತೆಗೆದು ಬಿಕಾಸುವ ವೇಳೆ ಅದು ಸ್ಫೋಟಗೊಂಡು ಅದರಿಂದ ಮೂರ್ಛೆ ಬೀಳುತ್ತಾನೆ. ಸೈನಿಕರು ಅವನಿಗೆ ನೇಣಾಕುತ್ತಾರೆ ಮತ್ತು ಅವನು ಸತ್ತನೆಂದು ಕರ್ನಲ್ ಅವನ ಚಿನ್ನದ ಬ್ಯಾಗ್ ಜೊತೆ ಅಲ್ಲಿಂದ ಹೊರಡುತ್ತಾರೆ. ಆದರೆ ಸಿಸು ಇನ್ನೂ ಬದುಕಿದ್ದು ಆ ಕಂಬಕ್ಕೆ ಹತ್ತಿದ್ದ ಒಂದು ಮಳೆಗೆ ತನ್ನ ಒಂದೇ ಕಾಲು ಇಟ್ಟು ಅದರ ಮೂಲಕ ಬೆಳಿಗ್ಗೆವರೆಗೂ ಹಾಗೆ ಇರ್ತಾನೆ. ಬೆಳಿಗ್ಗೆ ಒಂದು ವಿಮಾನ ಶಬ್ದದಿಂದ ಆ ಕಂಬ ಅಳಗಾಡುತ್ತೆ. ಆ ವಿಮಾನದಲ್ಲಿದ್ದವರು ಪೆಟ್ರೋಲ್ಗಾಗಿ ಬಂದಿರ್ತಾರೆ. ಅದೇ ವೇಳೆ ಕಂಬದಿಂದ ಹಗ್ಗ ಸರಿದು ಸಿಸು ಕೆಳಗೆ ಬೀಳ್ತಾನೆ. ಒಬ್ಬ ಸೈನಿಕ ಅವನನ್ನು ನೋಡಲು ಹತ್ತಿರ ಬಂದಾಗ ಸಿಸು ಅವನನ್ನು ಕೊಂದಾಕ್ತಾನೆ. ಹಾಗೆ ಇನ್ನೊಬ್ಬ ಪೈಲಟ್ ನನ್ನು ಬಂಧಿಸಿ ತನ್ನ ಚಿನ್ನದ ಬ್ಯಾಗಿಗಾಗಿ ಅವನಿಗೆ ಹತ್ತಿದ್ದ ಬುಲೆಟ್ ಗಳನ್ನ ಸುಟ್ಟಾಕ್ತಾನೆ ಮತ್ತು ತನ್ನ ಗಾಯಗಳನ್ನ ಪೆಟ್ರೋಲ್ ನಿಂದ ಮುಚ್ಚಿಕೊಳ್ತಾನೆ. ಇತ್ತ ಕರ್ನಲ್ ಮತ್ತು ಟೀಮ್ ಬರುತ್ತಿರುವಾಗ ದಾರಿ ಮಧ್ಯೆ ಅವರ ಪ್ಲೇನ್ ಬಿದ್ದಿರುತ್ತೆ. ಆಗ ಕರ್ನಲ್ ತನ್ನ ಸಹಚರರಿಗೆ ತಪಾಸಣೆಗೆ ಕಳಿಸಿದಾಗ ಆ ಪ್ಲೇನ್ ಅವರದ್ದೇ ಮತ್ತು ಆ ಪೈಲಟ್ ಗೆ ಬಳಸಿದ್ದ ಹಗ್ಗ ಕೂಡ ಅವರದ್ದೇ ಅಂತ ಗೊತ್ತಾಗುತ್ತೆ. ಕರ್ನಲ್ಗೆ ಅವನು ವಾಪಸ್ ಬಂದ ಅಂತ ತನ್ನ ಸೈನ್ಯಕ್ಕೆ ಇಲ್ಲಿಂದ ಬೇಗ ಹೊರಡೋಕೆ ಆರ್ಡರ್ ಕೊಡ್ತಾನೆ. ಟ್ರಕ್ ಒಳಗಡೆ ಇದ್ದ ಒಬ್ಬ ಮಹಿಳೆ ಆ ಮಾಹಿತಿ ಕೇಳಿ ನಗುತ್ತಾಳೆ ಮತ್ತು ಅವನು ಪದೇ ಪದೇ ಬರ್ತಾನೆ ಇರ್ತಾನೆ. ಅವನು ಯಾವತ್ತೂ ಸೋಲು ಒಪ್ಪಿಕೊಳ್ಳಲ್ಲ. ನೀವು ಎಷ್ಟೇ ಟ್ರೈ ಮಾಡಿದ್ರು ಅವನು ವಾಪಸ್ ಬರ್ತಾನೆ, ನಿಮ್ಮೆಲ್ಲರನ್ನ ಕೊಂದಾಕ್ತಾನೆ ಅಂತ ಹೇಳ್ತಾಳೆ. ಅದೇ ಸಮಯ ಅಲ್ಲಿದ್ದವರನ್ನು ಸಿಸು ಕೊಂದು ಟ್ರಕ್ ಮೇಲಿಂದ ತಳ್ತಾನೆ ಮತ್ತು ಟ್ರಕ್ ಒಳಗಡೆ ಬಂದು ಆ ಹುಡುಗಿಗೆ ಗನ್ ಕೊಡ್ತಾನೆ. ದಾರಿ ಮಧ್ಯ ಟ್ರಕ್ ಡ್ರೈವರ್ ನ ಕೊಂದು ಆ ಹುಡುಗಿ ಡ್ರೈವ್ ಮಾಡುತ್ತಾಳೆ ಮತ್ತು ಆ ಒತ್ತೆಯಾಳುಗಳು ಇನ್ನೊಂದು ಟ್ರಕ್ ದವರನ್ನ ಕೊಂದಾಕ್ತಾರೆ. ಸಿಸು ಆ ಟ್ರಕ್ ಮೇಲಿಂದ ಕರ್ನಲ್ ಟ್ಯಾಂಕ್ ಮೇಲೆ ಜಿಗಿದು ಒಂದು ಗುದಿಲಿಯ ಮೂಲಕ ಆ ಟ್ಯಾಂಕ್ ಡೋರ್ ತೆಗೆಯಲು ಪ್ರಯತ್ನಿಸಿದಾಗ ಸೈನಿಕ ಬ್ರೇಕ್ ಹಾಕುವ ಮೂಲಕ ಸಿಸು ಕೆಳಗಡೆ ಬೀಳುತ್ತಾನೆ ಮತ್ತು ಒಬ್ಬ ಸೈನಿಕ ಹೊರಗೆ ಬಂದು ಸಿಸು ಮೇಲೆ ಫೈರ್ ಮಾಡ್ತಾನೆ. ಸಿಸು ಅದರಿಂದ ತಪ್ಪಿಸಿಕೊಂಡು ಅವನ ಹಿಂದಿನಿಂದ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಜೊತೆ ಕೆಳಗೆ ಬೀಳ್ತಾನೆ. ಮತ್ತೆ ಹಿಂದೆ ಬರುತ್ತಿದ್ದ ಸೈನಿಕರು ಸಿಸುನ ಆರ್ಭಟ ನೋಡಿ ಅಲ್ಲಿಂದ ಭಯದಲ್ಲಿ ಓಡಿ ಹೋಗುತ್ತಾರೆ. ಸಿಸು ಆ ಸೈನಿಕನಿಗೆ ಬಿಟ್ಟು ಹೋಗುತ್ತಾನೆ. ಆದರೆ ಒತ್ತೆ ಆಳು ಹುಡುಗಿಯರು ಅಲ್ಲಿಗೆ ಬಂದು ಆ ಸೈನಿಕನಿಗೆ ಅಟ್ಯಾಕ್ ಮಾಡ್ತಾರೆ. ಇತ್ತ ಜನರಲ್ ತನ್ನ ಪ್ಲೇನ್ ಜೊತೆ ಕರ್ನಲ್ ಗಾಗಿ ಕಾಯುತ್ತಿದ್ದಾಗ ಅಲ್ಲಿಗೆ ಕರ್ನಲ್ ಟ್ಯಾಂಕ್ ಮೂಲಕ ಬರುತ್ತಾನೆ ಮತ್ತು ತನ್ನ ಸಹಚರನಿಗೆ ಕೊಂದಾಕ್ತಾನೆ. ಅಷ್ಟರಲ್ಲಿ ಸಿಸು ಬೈಕ್ ನಲ್ಲಿ ಎದುರಿಗೆ ಬಂದು ಫೈರ್ ಮಾಡುತ್ತಾ ಗುದಲಿಯ ಮೂಲಕ ಹಾರುವ ಪ್ಲೇನಿಗೆ ನೇತಾಡುತ್ತಿರುವಾಗ ಆ ಗುದಲಿಯ ಮೂಲಕವೇ ಪ್ಲೇನ್ ನಲ್ಲಿ ತೂತ ಮಾಡಿ ಒಳಗೆ ಬರುತ್ತಾನೆ ಮತ್ತು ಕರ್ನಲ್ ಜೊತೆ ಫೈಟ್ ಮಾಡುತ್ತಿರುವಾಗ ಕರ್ನಲ್ ಸಿಸುಗೆ ಬಹಳ ಕೆಟ್ಟದಾಗಿ ಹೊಡೆಯುತ್ತಾನೆ. ನೀನು ಯಾಕೆ ಸಾಯಲ್ಲ ಅಂತ ಬೆಲ್ಟ್ ನಿಂದ ಹೊಡಿತಾನೆ. ಸಿಸು ಮತ್ತೆ ಎದ್ದಾಗ ಕರ್ನಲ್ಗೆ ಇನ್ನೂ ಸಿಟ್ಟು ಬಂದು ಬೆಲ್ಟ್ ಮೂಲಕ ಹೊಡೆಯಲು ಬಂದಾಗ ಸಿಸು ಆ ಬೆಲ್ಟ್ ಅನ್ನು ಪಕ್ಕದಲ್ಲಿದ್ದ ಬಾಂಬ್ ಜೊತೆ ಜೋಡಿಸಿ ಕರ್ನಲ್ಗೆ ಕೆಳಗೆ ತಳ್ತಾನೆ. ಕರ್ನಲ್ ಆ ಬಾಂಬ್ ಜೊತೆ ಸ್ಫೋಟಗೊಳ್ಳುತ್ತಾನೆ. ಸಿಸು ಕೂಡ ತನ್ನ ಚಿನ್ನದ ಬ್ಯಾಗ್ ವಾಪಸ್ ಪಡೆದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಪ್ಲೇನ್ ಕ್ರಾಶ್ ಆಗುತ್ತೆ. ಇತ್ತ ಸ್ಪೇನ್ ಸೈನಿಕರ ಬಳಿ ಟ್ಯಾಂಕ್ ನಲ್ಲಿ ಒತ್ತೆಯಾಳು ಹುಡುಗಿಯರು ಆ ಸೈನಿಕನ ಜೊತೆ ಬಂದು ಉಳಿದವರೆಲ್ಲ ಸತ್ತೋದ್ರು ಅಂತ ಹೇಳ್ತಾರೆ. ಇತ್ತ ಸಿಸು ಆಸ್ ಯೂಶುವಲ್ ಮತ್ತೆ ಎದ್ದು ತನ್ನ ಬ್ಯಾಗ್ ಜೊತೆ ಬೈಕ್ ಮೇಲೆ ಫಿನ್ಲ್ಯಾಂಡ್ ನ ಬ್ಯಾಂಕ್ ಒಂದರಲ್ಲಿ ಬಂದು ತನ್ನ ಬಳಿ ಇದ್ದ ಚಿನ್ನ ಸುರಿದು ಅದರ ಬದಲಿಗೆ ಹಣ ಕೇಳ್ತಾನೆ.
ಇದರ ಮೂಲಕ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಸೊ ಇದಾಗಿತ್ತು ಸಿಸುನ ರಕ್ತ ಸಿಕ್ತ ಕತೆ. ಇದೇ ನವೆಂಬರ್ ನಲ್ಲಿ ಇದರ 2ನೇ ಭಾಗ ರಿಲೀಸ್ ಆಗುತ್ತಿದೆ. ನೋಡೋಣ ಅದು ಹೇಗಿರುತ್ತೆ ಅಂತ. ಒಂದು ವೇಳೆ ನೀವು ಆ ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದ್ರೆ ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ಕತೆ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು. Y